ಅತ್ತೆ ಜೈಲಲ್ಲೇ ಇರೋದು ಬೇಡ, ಅವಳನ್ನ ವಾಪಸ್ ಕರ್ಕೊಂಡು ಬಂದ್ಬಿಡು. ಆದ್ರೆ ತಮ್ಮಂಗೆ ಸಾರಿ ಕೇಳಬೇಕು ಅಂತ ಮಾತ್ರ ಹೇಳು. ಸರಿ ಪುಟ್ಟ, ನೀನು ಇಷ್ಟದಂತಾನೆ ಆಗಲಿ. ನಾನು ಬೆಳಗ್ಗೆನೆ ಹೋಗಿ ಮಂತ್ರವಾದಿ ಅದನ್ನ ಬೆರೆಸ್ಕೊಂಡು ಬರ್ತೀನಿ. ಅಲ್ಲಿ ತನಕ ನೀನೇ ಕಿಶೋರ್ನ ಹುಷಾರಾಗಿ ನೋಡ್ಕೋಬೇಕು, ಆಯ್ತಾ? ನೀನು ಏನೂ ಯೋಚನೆ ಮಾಡಬೇಡ ಅಮ್ಮ, ನಾನು ತಮ್ಮನ ಜೊತೆನೇ ಇರ್ತೀನಿ, ಓಕೆನಾ? ಬಾ. ಯಶೋದ, ಏನು ತೀರ್ಮಾನ ತಗೊಂಡೆ? ನಾನು ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಅಂದರೆ ರಾಗಿಣಿನ ಬಿಡಿಸ್ಕೊಂಡು ಬರ್ತೆ ತಾನೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಏನರ್ಥ ಯಶೋದ? ಹಾಗಾದರೆ ರಾಗಿಣಿನೇ ಬಿಡಿಸ್ಕೊಂಡು ಬರಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಹೀಗಂದ್ರೆ ಹೇಗೆ ಯಶೋದ? ಅಲ್ಲ, ರಾಗಿಣಿ ಈ ಮನೆ ಮಗಳು ಕಣೆ. ನೀನು ಮೊನ್ನೆ ಬಂದಳು. ಅವಳ ಮೇಲೆ ದ್ವೇಷ ಸಾಧಿಸ್ಬೇಡ ನೀನು. ದ್ವೇಷ ಸಾಧಿಸ್ತಾ ಇರೋದು ನಾನಲ್ಲ ಅತ್ತೆ, ಅವಳು. ನಾನು ರಾಗಿಣಿ ಹತ್ರ ಸ್ವಲ್ಪ ಮಾತಾಡಬೇಕು. ಅವಳು ಉತ್ತರ ಕೊಟ್ಮೇಲೆ ಶಿಕ್ಷೆನೋ ಅಥವಾ ಕ್ಷಮೆನೋ ಅನ್ನೋದು ತೀರ್ಮಾನ ಆಗುತ್ತೆ. ಯಶೋದೆ ರಾಗಿಣಿನ ಪೊಲೀಸ್ ಸ್ಟೇಷನಿಂದ ಯಾಕ್ರೆ ಬಿಡಿಸ್ಬೇಕು? ಸ್ವಲ್ಪ ದಿನ ಅವಳು ಅಲ್ಲೇ ಕೊಳಿಬೇಕು. ಯಾವುದೇ ಕಾರಣಕ್ಕೂ ಅವಳು ಆಚೆ ಬರಲೇಬಾರದು. ಏ ಭಾಮಿನಿ, ಈ ವಿಷಯದಲ್ಲಿ ಎಂಥ ದ್ವೇಷ ಅಲ್ಲ ಕಣೆ. ಯಾರೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಮ್ಮನೆ ಮರ್ಯಾದೆನೇ ಅಲ್ವಾ ಬೀದಿ ಪಾಲಾಗೋದು? ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆ ಮುದುಕಿ ಆಸ್ತಿ ಕಂಡವ್ರ ಪಾಲಾಗತ್ತೆ. ಆಮೇಲೆ ನಾನು ನೀವಿಬ್ಬರು ಬೀದಿ ಪಾಲಾಗಬೇಕಾಗತ್ತೆ ಅಷ್ಟೇ. ಏನು ನಿನ್ನ ಮಾತಿನ ಅರ್ಥ? ನಾವೇ ಬೀದಿ ಪಾಲಾಗ್ತೀವಿ ರೀ? ಅವಳೇನಾದರೂ ಆಚೆ ಬಂದರೆ ಅವಳು ಅವರಮ್ಮ ಇಬ್ಬರು ಸೇರಿಕೊಂಡು ಏನಾದರೂ ಕಿತಾಪತಿ ಮಾಡಿ ಮುದುಕಿ ಆಸ್ತಿನ ಹೊಡಿತಾರೆ. ಅದಕ್ಕೆ ಇನ್ನಷ್ಟು ದಿನ ಅವಳು ಅಲ್ಲೇ ಕೊಳಿಲಿ. ಅವಳು ಆಚೆ ಬರೋಷ್ಟರಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡಿ ಮುದುಕಿ ಆಸ್ತಿನ ನಮ್ದಾಗಿ ಮಾಡ್ಕೋಬೇಕು. ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಕಾಣಿಸುತ್ತೆ ರೀ. ಆ ಮುದುಕಿ ಯಾವತ್ತಾನೆ ನಮ್ಮ ಮಾತನ್ನ ಒಪ್ಕೊಂಡಿದ್ದಾಳೆ, ಅದು ಗೊತ್ತಿರೋ ವಿಷಯ ತಾನೇ. ಆದರೆ ನಾವು ಒಪ್ಪಿಸ್ಬೇಕು. ಈ ಚಾನ್ಸ್ನ ನಾವು ಬಿಡಬಾರ್ದು. ಮಾಲ್ತಿ ಅದಕ್ಕೆ ಸುಮ್ಮನೆ ಇರ್ತಾಳ? ಅವಳ ಮಗಳಿಲ್ದೆ ಪಾರಿಕತ್ ಮಾಡೋದಕ್ಕೆ ಖಂಡಿತ ಅವಳು ಒಪ್ಪೋದಿಲ್ಲ. ಅವಳು ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಯಾವಾಗಲೂ ಆಗಲ್ಲ ಆಗಲ್ಲ ಅಂತ ಹೇಳಿ ಥರ ಮಾತಾಡ್ತಾ ಇರಬೇಡಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಆ ಯಶೋದೆ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ರಾಗಿಣಿನ ಪೊಲೀಸ್ ಸ್ಟೇಷನ್ನಿಂದ ಬಿಡಿಸ್ಬೇಡ, ಅವಳು ಅಲ್ಲೇ ಕೊಳಿಲಿ ಅಂತ ಕಂಪ್ಲೇಂಟ್ ಕೊಟ್ಬಿಟ್ ಬಾ ಅಂತ ಹೇಳಿ. ಅಲ್ಲ ಭಾಮಿನಿ, ಅವಳು ಮನಸ್ಸಲ್ಲಿ ಏನಿದೆಯೇನೋ. ಅವಳು ರಾಗಿಣಿನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕಲ್ಲಾಕ್ದಾಗಲ್ವಾ? ಆ ಯಶೋದೆ ರಾಗಿಣಿನ ಬಿಡಿಸ್ಲಿ ಅಂತ ನಾವು ಸುಮ್ಮನೆ ನೋಡ್ತಾ ಕೂತಿದ್ರೆ ನಮ್ಮ ತಲೆ ಮೇಲೆ ನಾವು ಕಲ್ಲು ಹಾಕೊಂಡಾಗತ್ತೆ. ಸುಮ್ಮನೆ ನಾನು ಹೇಳಿದಷ್ಟೇ ಕೇಳಿ, ಅವಳನ್ನ ಬಿಡಿಸ್ಬೇಡ ಅಂತ ಹೇಳಿ. ಅವಳು ರಾಗಿಣಿನ ಬಿಡಿಸ್ತಾಳೆ ಅಂತ ನಿಂಗೇನು ಗ್ಯಾರಂಟಿ? ರೀ, ಯಶೋದೆ ಅಮ್ಮ ಮಗಳು ವಿರೋಧ ಕಟ್ಕೊಳ್ಳೋಷ್ಟು ಗಟ್ಟಿ ಹೆಂಗಸು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ? ಇವಳೇನಾದರೂ ಅವಳನ್ನ ಬಿಡಿಸ್ಲಿಲ್ಲ ಅಂದರೆ ಮಾಲ್ತಿ ಸುಮ್ಮನೆ ಇರ್ತಾಳ? ಯಶೋದೆ ಜನ್ಮನ ಜಾಲಾಡ್ಸ್ಬಿಡ್ತಾಳಷ್ಟೇ. ಯಶೋದೆ ಜೀವನ ಪೂರ್ತಿ ಮಾಲ್ತಿ ಕೈ ಕೆಳಗೆ ಸೊಸೆಯಾಗಿ ಹೇಗಬೇಕು. ಒಂದು ವೇಳೆ ಅವಳೇನಾದರೂ ಬಿಡಿಸ್ಲಿಲ್ಲ ಅಂದರೆ ಮಾಲ್ತಿ ಯಶೋದೆ ಜೀವನನ ನರಕ ಮಾಡಿಬಿಡ್ತಾಳೆ. ಎಲ್ಲ ಗೊತ್ತಿದ್ದು ರಾಗಿಣಿನ ಬಿಡಿಸ್ಬೇಡ ಅಂತ ಹೇಳೋದು ಚೆನ್ನಾಗಿರೋದಿಲ್ಲ. ಯಾಕ್ರಿ ಚೆನ್ನಾಗಿರಲ್ಲ? ಈ ಮನೇಲಿ ಆ ಮುದುಕಿನ ಬಿಟ್ಟರೆ ದೊಡ್ಡವರು ಅಂತ ಇರೋದು ನೀವೇನೆ. ನಿಮಗೆ ಮಾತಾಡೋಕ್ಕೆ, ನಿರ್ಧಾರ ತಗೊಳ್ಳೋಕ್ಕೆ ಎಲ್ಲ ಹಕ್ಕಿದೆ. ಮೊದಲು ನಮಗನ್ಸ್ಬೇಕು ನಾವು ದೊಡ್ಡವರು ಅಂತ, ಆಮೇಲೆ ಮಿಕ್ಕವ್ರಿಗೆ ಅನ್ಸುತ್ತೆ.
ಆದರೆ ನಿಮ್ಗೆ ಯಾವತ್ತೂ ಹಾಗೆ ಅನಿಸ್ಲೇ ಇಲ್ವಲ್ಲ. ನೀವೆಲ್ಲರ ಹತ್ರ ಒಳ್ಳೆಯವ್ರಾಗಿರ್ಬೇಕು, ನಾನು ಕೆಟ್ಟವಳಾಗಬೇಕು. ಆಯಿತು ಬಿಡಿ, ಯಾರಿಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ಮಾರಾಯ್ತಿ, ನೀನು ಏನು ಬೇಕಾದರೂ ಮಾಡ್ಕೋ. ಬೆಳಗ್ಗೆಯಿಂದ ನನಗೆ ಸಾಕಾಗೋಗಿದೆ. ಆ ರಾಗಿಣಿ ಜೈಲಿಂದ ಬಿಡುಗಡೆ ಆಗ್ತಾವಳೇನೋ ಗೊತ್ತಿಲ್ಲ, ಆದರೆ ನಾನು ಯಾವಾಗ ಈ ಜೈಲಿಂದ ಬಿಡುಗಡೆ ಆಗ್ತೀನೇನೋ ಗೊತ್ತಿಲ್ಲ. ನೋಡೋ, ನಾನು ನಿದ್ದೆ ಬರ್ತಾ ಇದೆ, ನನ್ನ ಪಾಡಿ ನಾನು ಬಿಟ್ಬಿಡು. ರೀ, ಇಲ್ಲ, ಆ ಯಶೋದೆ ನಾಳೆ ಸ್ಟೇಷನ್ಗೆ ಹೋಗಬಾರ್ದು. ರಾಗಿಣಿನ ಬಿಡಿಸ್ಬಾರ್ದು. ಅದಕ್ಕೇನಾದರೂ ಎಡವಟ್ಟು ಮಾಡಲೇಬೇಕಲ್ಲ. ಮಂತ್ರವಾದಿಯತನ ಬಿಡಿಸ್ಬೇಕಲ್ವಾ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಪುಟ. ಅಮ್ಮ, ಕಿಶೋರ್ ಅಪ್ಪನೂ ಬರ್ತಾರಾ? ಇಲ್ಲ ಪುಟ, ಅವ್ರಿಗೇನೋ ಮುಖ್ಯವಾದ ಕೆಲಸ ಇದೆಯಂತೆ, ಆಫೀಸ್ಗೆ ಹೋಗ್ತಾ ಇದ್ದಾರೆ. ಅಮ್ಮ, ನಾನು ಬರ್ಲಾ? ಬೇಡ ಕಂದ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ನೀನು ನನ್ನ ಜೊತೆ ಬಂದರೆ ಕಿಶೋರ್ನ ಯಾರು ನೋಡ್ಕೋತಾರೆ ಹೇಳು? ಸರಿಮ್ಮ, ಬೇಗ ಬಂದ್ಬಿಡ್ಬೇಕು. ಆಯಿತು ಕಂದ. ಯಾಕೋ ತಲೆ ಸುತ್ತಾ ಇದೆ ಪುಟ. ಅಯ್ಯೋ ಅಮ್ಮ, ನಿಂಗೆ ಜ್ವರ ಬಂದಿದೆ, ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಮಲ್ಕೊಂಡ್ಬಿಡು, ಸರಿನಾ? ನಾನು ಹೋಗದೆ ಹೋದರೆ ಅತ್ತೆನ ಬಿಡೋದಿಲ್ಲ ಪುಟ. ಹಾಗಾಗಬಾರ್ದಲ್ವಾ?
ನಾನು ಹೋಗಿ ಬಂದ್ಬಿಡ್ತೀನಿ. ಬೇಡ ಅಮ್ಮ, ನಿಂಗೆ ಹೋಗಕ್ಕಾಗಲ್ಲ, ತುಂಬಾ ಸುಸ್ತಾಗಿದೆ. ನನ್ನ ಮೇಲೆ ನಿನಗೆ ಎಷ್ಟೊಂದು ಅಕ್ರೆ ಬಂಗಾರ. ನನಗೇನೂ ಆಗೋದಿಲ್ಲ. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಹುಷಾರು. ಆಯಿತು. ನಾನು ಹಾಕಿರೋ ಔಷಧಿ ಏನು ಕೆಲಸನೇ ಮಾಡಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ಲ. ರಾತ್ರಿ ನಾನು ಹಾಕಿರೋ ಔಷಧಿಗೆ ಇವಳು ಮೇಲೇ ಹೇಳ್ಬಾರ್ದಿತ್ತು. ಇವಳು ನೋಡಿದ್ರೆ ಎದ್ದು ಹೋಗ್ತಾ ಇದ್ದಾಳಲ್ಲ. ಏನಪ್ಪ ಮಾಡೋದು? ಇವಳೇನಾದರೂ ಹೋಗಿ ಆ ರಾಗಿಣಿನ ಬಿಡಿಸ್ಕೊಂಡು ಬಂದೇ ಬಿಟ್ರೆ ಅಲ್ಲಿಗೆ ನಾನು ಮಾಡಿರೋ ಪ್ಲಾನೆಲ್ಲ ಉಲ್ಟಾನೆ. ಬರೀ ಆಕಾಶಕ್ಕೆ ಏಣಿ ಹಾಕ್ದಾಗಾಯ್ತಷ್ಟೆ. ನಿನ್ನ ಮಗಳು ಸ್ಟೇಷನಿಂದ ವಾಪಸ್ ಬರ್ತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ? ಕಡೆ ನನಗೆ ಯಾಕೋ ತುಂಬ ಟೆನ್ಷನ್ ಆಗಿದೆ. ಈ ವಿಷಯ ಸ್ಟೇಷನ್ ತನಕ ಹೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ನೀವಿಬ್ಬರು ತಾಯಿ ಮಗಳು ನಾಟಕ ಆಡ್ತಿದ್ದೀರಾ ಅಂತ ತಪ್ಪು ತಿಳ್ಕೊಂಡಿದ್ದೆ. ಪಾಪ ಆ ರಾಗಿಣಿ ಆ ದರಿದ್ರ ಮಗುಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ಲು ಅಂತ ಈಗಲೇ ನಂಗೆ ಗೊತ್ತಾಗಿದ್ದು. ವಿಷಯ ಗೊತ್ತಾಯ್ತು ತಾನೇ ನಿನಗೆ? ಮತ್ತೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತಿದ್ದೆ ನೋಡ್ಕೊಂಡು. ಸ್ಟೇಷನ್ ಕರ್ಕೊಂಡು ಹೋಗೋದು ಬೇಡ ಅಂತ ನಿನ್ಗೆ ಹೇಳೋಕ್ಕಾಗ್ತಿರ್ಲಿಲ್ವೇನೆ? ಅಯ್ಯೋ, ನೀನು ಅವ್ರ ಅಮ್ಮ, ನೀನು ಅಷ್ಟೊಂದು ಪಲ್ಟಿ ಹೊಡೆದ್ರು ನಿನ್ನ ಮಾತು ಕೇಳ್ದೇನೆ ನಿನ್ನ ಮಗಳನ್ನ ಸ್ಟೇಷನ್ಗೆ ಹೇಳ್ಕೊಂಡು ಹೋದ್ಲ ಆ ಇನ್ಸ್ಪೆಕ್ಟರ್ ಅಮ್ಮ. ನಾವು ಯಾರಾದರೂ ಮಾತಾಡಿದ್ರೆ ನಮ್ಮನ್ನೆಲ್ಲ ಒದ್ದು ಒಳಗೆ ಹಾಕ್ತೀನಿ ಅಂದ್ಲು. ನಿನ್ನ ಮಕ್ಕಳ ತುಟಿ ಪಿಟಿಕಂತ ಸುಮ್ಮನೆ ನಿಂತ್ಕೊಂಡಿರುವಾಗ ನಾನೇನು ಮಾಡಬೇಕಾಗಿತ್ತು ಹೇಳು? ಎಲ್ಲ ನನ್ನ ಕರ್ಮ. ಇನ್ನೂ ಏನೇನು ನೋಡಬೇಕು ನನ್ನ ಕಣ್ಣಿಂದ. ದೇವ್ರೆ, ಆದಷ್ಟು ಬೇಗ ನನ್ನ ಮಗಳು ಮನೆಗೆ ವಾಪಸ್ ಬಂದ್ಬಿಟ್ರೆ ಅಷ್ಟೇ ಸಾಕಪ್ಪ. ನಿನಗೆಲ್ಲ ಭ್ರಮೆ. ನಿನ್ನ ಮಗಳಂತೂ ಖಂಡಿತ ಸ್ಟೇಷನಿಂದ ವಾಪಸ್ ಬರಲ್ಲ ಬಿಡು. ದರಿದ್ರ ಬಾಯ್, ಯಾಕೆ ಈ ಕೆಟ್ಟ ಬಾಯಿನಲ್ಲಿ ಏನೇನೋ ಮಾತಾಡ್ತೀನಿ ನೀನು? ಬಾಯಿ ಮುಚ್ಕೊಂಡು ನಿಂತ್ಕೋ. ನನ್ನ ಮಗಳು ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾಳೆ. ಅಯ್ಯ, ನನ್ನ ಮೇಲೆ ಯಾಕೆ ಎಗರಾಡ್ತೀಯ ನೀನು? ಇದ್ದಿದ್ದನ್ನ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ, ಹಂಗಾಯ್ತು. ಮತ್ತೇನೇ ಮಾಡೋಕ್ಕಾಗತ್ತೆ? ಮಗಳು ಜೈಲಿಗೆ ಹೋಗ್ತಾಳೆ ಅಂದರೆ ಖುಷಿ ಪಡೋಕ್ಕಾಗತ್ತಾ? ನನಗೆ ನಿನ್ನ ನೋವು ಅರ್ಥ ಆಗುತ್ತೆ ಅಕ್ಕ. ನೀನು ನಿನ್ನ ಮಗಳ ವ್ಯಾಮೋಹದಿಂದ ಹೀಗೆಲ್ಲ ಮಾಡ್ತಿದ್ಯಾ. ಆದರೆ ಸ್ವಲ್ಪ ಭ್ರಮೆಯಿಂದ ಹೊರಗಡೆ ಬಂದು ಯೋಚನೆ ಮಾಡು. ಆ ಮಗು ವಿಷಯಕ್ಕೆ ನೀನು ನಿನ್ನ ಮಗಳು ಯಶೋದೆಗೆ ಎಷ್ಟೊಂದು ಕಾಟ ಕೊಟ್ಟಿದ್ದೀರಾ. ಅವಳಿಗೆ ತಲೆ ಕೆಟ್ಟವಳು ಅಂತ ಹುಚ್ಚಿ ಪಟ್ಟ ಕಟ್ಟಿ ಎಲ್ಲರೂ ನಗೋ ಹಾಗೆ ಮಾಡಿದ್ರಿ. ಈಗ ಅವಳ ಮಗುನ ಹೊರಗಡೆ ಬಿಸಾಕ್ ಬರೋ ಪಿತೂರಿ ಬೇರೆ ಮಾಡಿದ್ದೀರಾ. ರಾಗಿಣಿ ಇದ್ರಲ್ಲಿ ಸಿಕ್ಕಾಕೊಂಡ್ಬಿದ್ದಾಳೆ. ಇಂಥ ಅವಕಾಶನ ಯಶೋದೆ ಬಿಟ್ಬಿಡ್ತಾಳಾ? ಮೊದಲೇ ಅವಳು ನಿಮ್ಮಿಬ್ಬರು ಮಧ್ಯೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ಲು. ಈಗ ನೋಡು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಬರೆದ್ಕೊಟ್ಟು ಅವಳನ್ನ ಒಳಗೆ ಹಾಕಿಸ್ತಾಳ ಅವಳು. ಅಂದರೆ ಈಗ ಯಶೋಧ ರಾಗಿಣಿನ ಜೈಲ್ಗೆ ಹಾಕಿಸ್ತಾಳೆ ಅಂತೀನಿ? ಖಂಡಿತ. ನಿನ್ನ ಮಗಳು ಸ್ಟೇಷನಲ್ಲೇ ಗುರ್ರ ಅಂದಿರ್ತಾಳೆ. ಯಶೋದಕ್ಕೆ ತಲೆ ಕೆಟ್ಟಿರತ್ತೆ. ಅವಳು ಅಲ್ಲೇ ಕಂಪ್ಲೇಂಟ್ ಕೊಟ್ಟು ಕೇಸ್ನ ಫೈಲ್ ಮಾಡಿ ಬಂದೇ ಬರ್ತಾಳೆ. ಅಯ್ಯಯ್ಯೋ, ಈಗ ಏನೇ ಮಾಡಲಿ? ರಾಗಿಣಿನ ಹೇಗೆ ಹೊರಗಡೆ ಬಿಡಿಸ್ಕೊಂಡು ಬರಲಿ? ಗಂಡು ಮಕ್ಕಳನ್ನ ಬೇರೆ ಎದುರಾಕೊಂಬಿಟ್ಟಿದ್ದೀನಿ. ಈಗ ಇವಳು ಜೈಲು ಸೇರ್ಕೊಂಡ್ಬಿಟ್ರೆ ಆಮೇಲೆ ಅಷ್ಟೇ ಎಲ್ಲರೂ ಸೇರ್ಕೊಂಡು ನನ್ನ ಫುಟ್ಬಾಲ್ ಆಡ್ಬಿಡ್ತಾರೆ. ನಿನ್ನ ಮಗಳು ವಾಪಸ್ ಬರಲೇಬಾರ್ದು. ಅಲ್ಲೇ ಜೈಲಲ್ಲಿ ಬಿದ್ದು ಕೊಳಿಬೇಕು. ನೀನು ನಿನ್ನ ಮಗಳ ನೆನಪಲ್ಲೇ ಕೊರ್ಗಿ ಸಾಯ್ಬೇಕು. ಆಗಲೇ ಈ ಮುದುಕಿ ಆಸ್ತಿನ ದಕ್ಕಿಸ್ಕೊಳ್ಳೋದು ನನಗೆ ಹೂವು ಎತ್ತಿದಷ್ಟು ಸಲೀಸಾಗತ್ತೆ.
ಒಂದು ಆಟೋನೂ ಬರ್ತಾ ಇಲ್ವಲ್ಲ? ತುಂಬ ಸುಸ್ತಾಗ್ತಿದೆಯಲ್ಲ. ಏನಾಯ್ತಮ್ಮ? ಒಂದು ನಿಮಿಷ ನೀರು ತರ್ತೀನಿ. ತಗೊಳ್ಳಿ, ನೀರು ಕುಡಿ. ನಿಮ್ಮ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ. ನಿಮ್ಮ ಮನೆಯಲ್ಲಿರೋದಮ್ಮ? ಇಲ್ಲ, ಪಕ್ಕದಲ್ಲೇ. ಸರಿ ಬನ್ನಿ, ನಾನು ಬಿಡ್ತೀನಿ. ಪರವಾಗಿಲ್ಲ, ನಾ ಹೋಗ್ತೇನೆ. ಪರವಾಗಿಲ್ಲ, ಬನ್ನಿ, ನಾನು ಬಿಡ್ತೀನಿ. ಅಮ್ಮ, ಒಂಚೂರು ಅಂಗಡಿ ನೋಡ್ಕೊಳಮ್ಮ. ಬನ್ನಿ. ನಮಸ್ಕಾರ ಸರ್. ಮಾರತೆ, ಈ ಅಮ್ಮ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಸ್ಕೊಂಡ್ಲು? ಯಾವುದನ್ನ ಕೇಸ್ ಜಡ್ದು ಒಳಗಿಲ್ಲ ಹಾಕ್ಸ್ಬಿಡ್ತಾಳೋ ಹೆಂಗು? ಯಾವಾಗಲೂ ಅನುಮಾನನೇ. ಸುಮ್ಮನೆ ಮಾಮ ಬಾಡಿಗೆ ದುಡ್ಡು ಬ್ಯಾಲೆನ್ಸ್ ಬರಬೇಕಲ್ಲ, ಅದು ಕೊಡಕ್ಕೆ ಕರೆದಿರ್ಬೇಕು. ಸಿದ್ದಪ್ಪಾಜಿ, ನೀನು ಮಾಡೋ ಕೆಲಸಕ್ಕೆ ಸಿದ್ದಪ್ಪಾಜಿನ ಬಯಸ್ಬಿಡ್ತೀಯ ಕಣ. ಬಡ್ಕೊಂಡೆ ನಾನು, ಓದೋ 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 ಅಂತ. ನನ್ನ ಮಾತು ನಿಲ್ಲಿ ಕೇಳ್ತೀಯ? ಯಾವ ಜಾಗದಲ್ಲಿ ಏನು ಸಿಗುತ್ತೆ ಅಂತ ಕನಿಷ್ಠ ಮಟ್ಟದ ಪ್ರಜ್ಞೆನೇ ನಿನಗಿಲ್ವಲ್ಲ? ಪೊಲೀಸ್ ಸ್ಟೇಷನಲ್ಲಿ ಯಾವನಾರ ಬಾಡಿಗೆ ಕೊಡ್ತಾರೆ, ಬಡಿಗೆ ತೊಗೊಂಡು ಮುಖ ಮುಚ್ಚಿನ ಗಡಿಗೆ ತರ ಚೆತ್ತುತ್ತಾರೆ ಅಷ್ಟೇ, ದಟ್ಟಂತಂದು. ಆ ಇನ್ಎಕ್ಸ್ಪೆಕ್ಟ್ರೆ ಇವಳ ಕೈಲಿ ಫೋನ್ ಮಾಡಿಸಿ ನಮ್ಮಿಬ್ರಿಗೂ ಇಲ್ಲಿ ಬರೋಂಗೆ ಮಾಡ್ಕೊಂಡಿದ್ರೆ. ಹೌದು ಕಣಲೆ ಮಾಡ್ತೀನಿ. ಮೊನ್ನೆ ಆ ಸಿಂಗಲ್ ಬೆಡ್ರೂಮ್ ಬಾಡಿಗೆ ಕೊಡಿಸಿದ್ದೆ ಅಲ್ವೇನಾ? ನಾನು ಚೆನ್ನಾಗಿ ಕೊಡಿಸಿದ್ದು. ಆ ಸಿಂಗಲ್ ಬೆಡ್ರೂಮ್ ಪಕ್ಕ ಡಬ್ಬಲ್ ಮರ್ಡರ್ ಆಗ್ಬಿಟ್ಟಿದೆ ಕಣೋ. ಅದ್ರ ವಿಚಾರವಾಗಿ ವಿಚಾರಿಸ್ಬೇಕು ಅಂತ ಇನ್ಸ್ಪೆಕ್ಟ್ರೇ ಪ್ಲ್ಯಾನ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ರುಬ್ಬೋದಕ್ಕಿಂತ ಮುಂಚೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡೋಣ. ಯಾರೋ ಕರೆದ್ರಲ್ಲ. ಯಾಕೆ ಹೆದರ್ಕೊಂಡು ಓಡೋಗ್ತಿದ್ದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಜಲ್ದಿ ಹೋಗಿ ಮುಗಿಸಿ. ಏನು ಮೇಡಮ್ ಇದು? ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ನೀವು ಯಾರು? ನೀವು ರ್ಯಾಂಪ್ ಮೇಲೆ ಡಯಾಸ್ ಮೇಲೆ ಲಕ 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 ಅಂತ ಓಡಾಡ್ಕೊಂಡಿರ್ಬೇಕಾದವರು ಅಂಥವ್ರು ನೀವೇ ಕಂಬಿಯಿಂದ ನಿಂತ್ಕೊಂಡು ನಮ್ಮನ್ನ ಮಿಕ್ಮಿಕ ಅಂತ ನೋಡ್ತಾ ಇದ್ದೀರಲ್ಲ. ಅಲ್ಲ ಮೇಡಮ್, ರಾಜ್ಯ ಆಳಬೇಕಾದವ್ರು ತಾವೇ ಕಂಬಿ ಹಿಂದ್ಗಡೆ ಮುದ್ದೆ ನುಂಗ್ಕೊಂಡು ರೊಟ್ಟಿ ಕಡ್ಕೊಂಡಿದ್ದು ಬಿಟ್ರೆ ಹೆಂಗೆ ಅಂತ. ಏನು ಮಾಡೋದು? ಎಲ್ಲ ನೀವು ಆ ಮನೇಲಿ ಸಾಕೊಂಡಿದ್ದೀರಲ್ಲ, ಆ ಭೂತದ ಮಹಿಮೆ. ಅಲ್ಲ, ನೀವು ಯಾವ ಭೂತದ ಬಗ್ಗೆ ಕೇಳ್ತಾ ಇದ್ದೀರಾ? ಸುಳ್ಳು ಹೇಳಬೇಡಿ. ಆ ಮನೇಲಿ ಭೂತ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು.